ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಮಲ್ಲಪ್ಪ ಜೋತಾವರ್ ಅಥವಾ ಎಮ್ಮ ಜೋತಾವರ್. ತಮ್ಮೊಂದಿಗೆ ಈ ದಿನ ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ದಿನ ಭಾಳ ಮಹತ್ವದ ಅಂತ ಭಾರತದ ವಿರೋಧ ಪಕ್ಷಗಳಿಗೆ. ಯಾಕಂದರೆ ಈಗಾಗಲೇ ಮೋದಿಜಿಯವ್ರ ದರ್ಬಾರ್ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಿ. ಈ ಒಂದು ಸೆಷನ್ದಲ್ಲೇ ಇಲ್ಲಿವರೆಗೆ 92 ಜನ ಪಕ್ಷಗಳ ಅಂದರೆ ವಿರೋಧ ಪಕ್ಷಗಳ MP ಗಳನ್ನು ಸಂಸದರನ್ನು ಅಮಾನತು ಮಾಡಿದ್ದಾರೆ. ಇದು ಹಿಂದೆಂದೂ ನಡೆಯಲಾರದಂಥ ಒಂದು ಕಹಿ ಘಟನೆ. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಈ 93 ಜನ ನಮ್ಮ MP ಗಳನ್ನು ಯಾಕೆ ಮಾಡಿದರು? ಏನೂ ಇಲ್ಲ, ಸಿಂಪಲ್. ಈಗ ಯಾವುದೋ ಒಂದು ಮೀಡಿಯಾಕ್ಕೆ, ಒಂದು ಚಾನಲ್ಗೆ ಯಾಕಪ್ಪ ಇದೇನು ನಡೆದ ಮನ್ನಂಥ ಒಂದು ಅಟ್ಯಾಕದ ಬಗ್ಗೆ ಉತ್ತರ ಕೊಡುವಂಥ ನಮ್ಮ ಮೋದಿಜಿಯವರಾಗಿರ್ಬೋದು, ನಮ್ಮ ಶಾರ್ ಅವರಾಗಿರ್ಬೋದು, ಅದನ್ನು ಯಾಕೆ ಬಂದು ಸಂಸತ್ನಲ್ಲಿ ಹೇಳಲಿಲ್ಲ? ಅವ್ರ ಸಿಂಪಲ್ ಪ್ರಶ್ನೆ. ಒಂದು ಯಾವುದೋ ಒಂದು ಚಾನಲ್ಗೆ ಉತ್ತರ ಕೊಡೋದು, ಸಂಸತ್ ಅದಕ್ಕೆ ದೊಡ್ಡದು, ಅಲ್ಲಿ ಯಾಕೆ ಒಂದು ಉತ್ತರ ಕೊಡ್ತಾರೆ? ಅವ್ರು ಬಂದು ಉತ್ತರ ಕೊಡಲಿ, ಯಾಕೆ ಆಯ್ತು ಗಟ್ಟೆ ಇದರಿಂದ, ಯಾರಿದ್ದಾರೆ, ಏನಿದ್ದಾರೆ, ಇದೆಲ್ಲ ಹೊರಗೆ ಬರಲಿ ಅಂತ ಕೇಳಿದ್ದ ಅಪರಾಧನ. ಅದಕ್ಕೆ ಅಹಂಕಾರದಲ್ಲಿರುತ್ತಿರುವಂಥ ಮೋದಿ ಮತ್ತು ಅವರ ಬಳಗ ಉತ್ತರ ಕೊಡದ 93 ಜನ ಸಂಸದರನ್ನು ಹೊರಗಾಕಿದ್ದಾರೆ. ಇದು ಒಂದು ರೀತಿಯಿಂದ ತಪ್ಪಷ್ಟೇ ಅಲ್ಲ, ದೊಡ್ಡ ಅಹಂಕಾರ ತಪ್ಪು. ಉತ್ತರ ಸಿಂಪಲ್, ಏನು ನಡೀತು, ಏನಿಲ್ಲ, ಇದರಿಂದ ಯಾರಿದ್ದಾರೆ, ಭಾಳ ಅಂದರೆ ಅವರು ಸಂಸದ ಪ್ರತಾಪ್ ಸಿಂಹರನ್ನ ಸಸ್ಪೆಂಡ್ ಮಾಡೋಂತ ಹೇಳ್ತಿದ್ರು. ಇವ್ರು ಮೆಜಾರಿಟಿ ಇತ್ತು, ಸಹಜವಾಗಿ ಮಾಡ್ಬೋದಾಗಿತ್ತು. ಇಲ್ಲ, ಅದು ಪ್ರಚಾರ ಆಗ್ತಿತ್ತು. ಈಗ ಅದು ಪ್ರಚಾರ ಆಗ್ತಾಯಿದೆ, ಅದು ಎಲ್ಲಿ ಬಿಟ್ಟದ. ಮತ್ತು ಇದರಿಂದ ಇನ್ನೊಂದು ಏನಾಗ್ತಾ ಇದೆಯಪ್ಪ ಅಂತಂದರೆ, ಭಾಳ ನೆನಪಿಡುವಂಥದ್ದು, ವಿರೋಧಿಗಳು ಮತ್ತಷ್ಟು ಸಮೀಪ ಬರ್ತಾ ಇದ್ದಾರೆ, ಮತ್ತಷ್ಟು ಗಟ್ಟಿ ಆಗ್ತಾ ಇದ್ದಾರೆ. ಈಗ ಹೆಂಗಿದ್ದಾರೆ ಇವರು, 2024 ಆರಿಸಿದ್ರೆ ನಮ್ಮ ಗತಿ ಏನು ಅನ್ನುವಂಥ ಭಯ ಎಲ್ಲರಿಗೂ ಕಾಡ್ಲಿಕ್ಕತ್ತದ. ಎಲ್ಲರಿಗೂ, ಪ್ರತಿಯೊಂದು ವಿರೋಧ ಪಕ್ಷಗಳು ಕಾಡ್ಲಿಕ್ಕತ್ತದ. ಯಾಕಪ್ಪ ಅಂದ್ರೆ ಇಡೀ CBIಗಳ ಬೆಳಕಿಯನ್ನು ನಾವು ನೋಡ್ತಾ ಇದ್ದೀವಿ, ಯಾವ ರೀತಿ ವಿರೋಧ ಪಕ್ಷಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅದರಲ್ಲೂ ತೃಣಮೂಲ ಕಾಂಗ್ರೆಸ್ ಮತ್ತು ಅದ್ರ ಜೊತೆಗೆ ಕೇಜ್ರಿವಾಲ್ನ ಆಮ್ ಆದ್ಮಿ ಬಲ. ಈಗಾಗಲೇ ಆಮ್ ಆದ್ಮಿಗೆ ಹೆಡ್ಡ ನಮ್ಮ ಕೇಜ್ರಿವಾಲ್ಗೆ ನೋಟಿಸ್ ಐತಿ, ಇಡೀ 2ನೇ ಸಲ ಕೊಟ್ಟದ. ಯಾವ ಬೇಕಾದ್ರೆ ಒಳಗೆ ಒಯ್ಬೋದು ಅವರನ್ನು. ವಿಮರ್ಶೆ ಮಾಡ್ತೀವಪ್ಪ, ಚರ್ಚೆ ಮಾಡ್ತೀವಿ, ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ, ಸವಾಲುಗಳು ಮಾಡ್ತೀವಿ, ಉತ್ತರ ಕೊಡಲ್ಲ ಅಂತ ಏನೋ ಹೇಳಿ ಅವ್ರನ್ನೊಳಗೆ ಒಯ್ಬೋದು. ಯಾಕಂದರೆ ಇವತ್ತು ಇಂಡಿಯಾದಲ್ಲೇ ಅಥವಾ ಭಾರತದಲ್ಲೇ ಅತ್ಯಂತ ಪ್ರಬಲವಾಗಿ ಮೋದಿಜಿಯವ್ರು ವಿರೋಧಿಸುವಂಥವ್ರು ಯಾರಪ್ಪ ಅಂತಂದ್ರೆ, ಒಂದು ರೀತಿ ರಾಹುಲ್ರಿಗಿಂತ ತೀವ್ರವಾಗಿ ಕೇಜ್ರಿವಾಲ್ರು ಮತ್ತು ಮಮತಾ ಬ್ಯಾನರ್ಜಿ ಅವರು. ಅವರನ್ನು ಮತ್ತಷ್ಟು ಸಮೀಪ ತರ್ತಾ ಇದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದು ಇವತ್ತಿನ ನಮ್ಮ ಹಿಂದೂ ಪತ್ರಿಕೆಗಳು ಬಂದುಬಿಟ್ಟದೆ ಎಲ್ಲ ಕಡೆ. ಏನಪ್ಪ ಅಂತಂದ್ರೆ, ನಾವು ಯಾರ ಜೊತೆಗಾದರೂ ಹೊಂದಾಣಿಕೆ ಮಾಡ್ಕೊಳ್ತೀವಿ ಮೋದಿ ಸರ್ಕಾರವನ್ನು ತೆಗೆಸಲುವಾಗಿ. ಅಂದ್ರೆ ಲೆಫ್ಟ್ ಮತ್ತು ಕಾಂಗ್ರೆಸ್ ಇಲ್ಲಿವ್ರಿಗೆ ಹೇಳಿತ್ತಪ್ಪ ಅಂದ್ರೆ, ಕಾಂಗ್ರೆಸ್ ಜೊತೆ ಮಾಡಬೇಕಾದ್ರೆ ಲೆಫ್ಟ್ ಬಿಡಬೇಕು ಅಂತ ಒಂದು ಕಂಡೀಷನ್ ಇತ್ತು. ಅವರು ಅದನ್ನು ತೆಗೆದು ಹಾಕಿದ್ದಾರೆ ಇವತ್ತು. ಯಾಕೆಂದರೆ ಅವ್ರಿಗೂ ಟಾರ್ಗೆಟ್ ಇದ್ದಾರೆ. ಈಗ ಸದ್ಯ ಎಲ್ಲರೂ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಮೋದಿಜಿಯವರು ಟಾರ್ಗೆಟ್ ಮಾಡಲಿ, ತಪ್ಪೇನಿಲ್ಲ. ಆದರೆ BJPಯಲ್ಲಿ ತಪ್ಪಿತಸ್ಥರಿಲ್ವಾ ಅನ್ನುವಂಥ ಪ್ರಶ್ನೆ ಉತ್ತರ ಕೊಡಬೇಕಾಗ್ಯದ. ಅದಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಮೋದಿಜಿಯವರು ವಿರೋಧಿಗೆಲ್ಲ ಅನಿವಾರ್ಯವಾಗಿ ಒಂದಾಗಲಿಕ್ಕಿದ್ದಾರೆ. ಇನ್ನು ಬೇರೆ ಹಾದಿಲ್ಲ ಅವ್ರಿಗೆ ಅನ್ನೋ ಮಾತನ್ನು ಮೇಲೆ ಒತ್ತಿ ಹೇಳಬೇಕಾಗಿದೆ. ಹೀಗಾಗಿ ಈ ಒಂದು ಸಂಸತ್ತಿನ ಈ 93 ಜನ MP ಗಳನ್ನು ತೆಗೆದು ಹಾಕಿದ್ದು ಅಥವಾ ಅಮಾನತುಗೊಳಿಸಿದ್ದು ಈ ಚಳಿಗಾಲ ಅಧಿವೇಶನ ಮುಂದಿನ ದಿನಗಳಲ್ಲೆಲ್ಲ ಅದು ಮುಗಿದು ಹೋಯ್ತೀನಿ. ಇನ್ನು ಹೊಸ ಸಂಸತ್ತ ಬರಬೇಕು, ಹೊಸದಾದಂಥ MP ಗಳು ಬರಬೇಕು. ಯಾಕೆ ಎಲೆಕ್ಷನ್ ಅದ ಏಪ್ರಿಲ್ ಮೇದಲ್ಲೇ. ಹೀಗಾಗಿ ಇದೊಂದು ರೀತಿಯಿಂದ ಈಗ ಮಾಡಿದಂಥದ್ದು ಸರಿಯೋ ತಪ್ಪು, ಇದರಿಂದ ಈ ವಿರೋಧಿಗಳು ಮತ್ತಷ್ಟು ಒಂದಾಗಿದ್ದು, ಒಕ್ಕಟ್ಟಾಗಿದ್ದನ್ನು ನಾವು ಈ ಸಂದರ್ಭ ನೋಡ್ತಾ ಇದ್ದೀವಿ. ಈಗಾಗಲೇ ದೆಹಲಿಗೆ ಎಲ್ಲರ ಮುಖ ಮಾಡಿದ್ದಾರೆ, ಬರ್ತಾಯಿದ್ದಾರೆ. ಒಬ್ಬ ಹೇಮಂತ್ ಸೊರೇನ್ ಅವರೇನೋ ಅಲ್ಲಿ ಅವರ ಅಧಿವೇಶನ ನಡೆದ, ಅದ್ರ ಬದಲು 2 ಸಂಸದರನ್ನು ಕಳಿಸಿದಾರಂತೆ ವಾರ್ತೆಗಳು ಬರ್ತಾಯಿದ್ದಾವೆ, ಸುದ್ದಿಗಳು ಬರ್ತಾಯಿದ್ದಾವೆ. ಇವರೆಲ್ಲ ಯಾಕೆ ಬರ್ತಾಯಿದ್ದಾರೆ ಗೊತ್ತದ ನಿಮಗೆ? ಈಗ ಆಲ್ರೆಡಿ ಏನು ಮಾಡೋಣಪ್ಪ ನಾವು ಪ್ಲ್ಯಾನ, ಇವರು ವಿರೋಧವಾಗಿ BJP ವಿರೋಧವಾಗಿ ನಾವೆಲ್ಲರೂ ಏನು ಮಾಡೋದು? ಈಗಾಗಲೇ ತೃಣಮೂಲ ಕಾಂಗ್ರೆಸ್ಸಿನ ಲೀಡರ್ಗಳಾಗಿರ್ಬೋದು, ತಜ್ಞರಾಗಿರ್ಬೋದು, ಅದೇ ರೀತಿ ಆಮ್ ಆದ್ಮಿಯ ಪಕ್ಷದವರಾಗಿರ್ಬೋದು, ಹೆಚ್ಚು ಕಡಿಮೆ 400 ಎಡಬಲ ಎಲ್ಲ ಕ್ಷೇತ್ರಗಳಲ್ಲ BJPಗೆ ಒಬ್ಬರನ್ನ ನಿಲ್ಲಿಸುವಂಥದ್ದು ಅಂತ ಅಲ್ಲಿ ನಿರ್ಧಾರಕ್ಕೆ ಬರೋ ವಿಚಾರ ಮಾಡಲಿಕ್ಕೆ ಇದ್ದಾರೆ. ಅದು ಆಗ್ತದಿಲ್ಲೋ ಅನ್ನೋದು ಸೆಕೆಂಡ್ರಿ. ಆಗಲಿಲ್ಲ ಅಂದರೆ ಇನ್ನೆಂದೂ ಈ ವಿರೋಧಿಗಳು ಮುಂದಿನ ದಿನಗಳಲ್ಲಿ ಆಯ್ಕೆ ಆಗೋದು ಕಷ್ಟ ಅಂತ.
ಅದು ಅಷ್ಟೇ ಕಷ್ಟ ಅದ. ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಂತ ಅನಿವಾರ್ಯ ಬಂದಿದೆ ಇವತ್ತು ವಿರೋಧ ಪಕ್ಷಗಳಿಗೆ. ಸಪೋಸ್ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಇನ್ನೆಂದೂ ಇವರಿಗಿಲ್ಲ. ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಒಂದು ಕ್ಷತ್ರಪಾತದ ಕೈತರ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಭವಿಷ್ಯ ಒಟ್ಟೆ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ಲಿಕ್ಕಿತ್ತು. ಅದೇ ರೀತಿ ಇವರೆಲ್ಲರ ಜೊತೆ ಕಾಂಗ್ರೆಸ್ಗೂ ದೊಡ್ಡ ಹೊಡೆದು ಬಿಡುವಂಥದ್ದು. ಹೀಗಾಗಿ ಅವ್ರು ಒಂದು ಆಗಲೇಬೇಕು ಅನ್ನುವಂಥ ವಾತಾವರಣದ. ಆದರೂ ಸಹಿತ ನಮ್ಮ ಗೋಧಿ ಮೀಡಿಯಾದವರು ಆದಷ್ಟು ಒಳಗಿದ್ದನ್ನು ಹೆಚ್ಚು ತೋರಿಸುವಂಥದ್ದು. ಇವರು ಇನ್ನೂ ನಾಯಕರಿಲ್ಲ, ಪ್ರಧಾನಿ ಮುಖ ಇಲ್ಲ, ಸಂಚಾಲಕರು ಅನ್ನೋದು ಗೊತ್ತಿಲ್ಲ, ಇದೇನು ಆಗುವುದಿಲ್ಲ, ಸುಮ್ಮನೆ ಏನೋ ಮಾತಾಡ್ತಾರೆ ಅಂದರೆ ಈಗಾಗಲೇ ಸುಶೀಲ್ ಮೋದಿ ಅವರು ಈ ಒಂದು ಸಂಘಟನೆಗೆ, ಇಂಡಿಯಾ ಸಂಘಟನೆಗೆ ಟೀಕೆಯನ್ನು ಮಾಡ್ತಾಯಿದ್ದಾರೆ. ಮಾಡಲಿ, ಯಾಕೆ ಬಂದರೆ ಪಕ್ಷ ಅವ್ರ ವಿರೋಧ ಪಕ್ಷ ಅಂತ ತಕ್ಷಣ ಅವ್ರ ವಿಮರ್ಶೆ, ಟೀಕೆ, ಟಿಪ್ಪಣಿ ಇರುವ ತಪ್ಪಂತಲ್ಲ. ಮತ್ತು ಇತಿಹಾಸ ಹೆಂಗಾಗಿದೆ ರೀ, ಯಾವಾಗ ಇಂದಿರಾ ಗಾಂಧೀಜಿಯವ್ರ ಜೊತೆಗೆ ಆವತ್ತು ನಡೀತಲ್ಲ ವಿರೋಧ ಪಕ್ಷ ಎಲ್ಲ ಒಂದಾಗಿ AP ಮೊರಾರ್ಜಿ ದೇಸಾಯಿ, ಚಂದ್ರಶೇಖರ್ ಕೊಡ್ಕೊಂಡು ಮಾಡಿದರು. ಆ ಸಂದರ್ಭದಲ್ಲಿ ಇದಾಯಿತು, ಭಾಳ ದಿನ ಹೋಗಿ ಕೊಡಲಿಲ್ಲ. ಇಂದಿರಾಜಿಯವ್ರ ವಿರುದ್ಧವಾಗಿ ಸಾಕಷ್ಟು ವಿರೋಧ ಇದ್ದರೂ ಸಹಿತ ಏನಾಗಿಬಿಡ್ತು, ನಿಮ್ಗೆ ನೋಡಿದ್ದೀವಿ, ಹೊಡೆದು ಹೋಗ್ಬಿಟ್ಟು ಜನತಾದಳ ಇದ್ದಿದ್ದು. ಚಂದ್ರಶೇಖರ್ ಆದರೂ ಚಂದ್ರಶೇಖರ್ ತೆಗೆದು ಹಾಕಿರಂತ ಇಂದಿರಾ ಗಾಂಧಿ ಮಾತು ಬಂದರು. ಅದೇ ರೀತಿ ಮತ್ತು VP ಶಂಕರ್ ಕಾಲದಲ್ಲೂ ಇದಾಯಿತು. ಹೀಗಾಗಿ ಇಂಥದ್ದು ಮತ್ತೊಂದು ರಿಪೀಟ್ ಆಗ್ತದೆ ಇಲ್ಲ ಅನ್ನೋದು ಭಾಳಷ್ಟು ರಾಜಕೀಯದಿಂದ ಅಂತ ಅಭಿಪ್ರಾಯ. ಸುಮ್ಮನೆ ಒಂದು ಅಧಿಕಾರ ಹೆಚ್ಚುವರ್ಷವಾಗಿ ಕೂಡ್ತಾರೆ, ನಂತರದ ಅಧಿಕಾರಕ್ಕೆ ಬಂದ ತಕ್ಷಣ ಅದು ಕೊಡ್ಕೊಂಡು ಹೋಗೋದಿಲ್ಲ, ಮಾಡೋದಿಲ್ಲ ಅನ್ನೋಂಥ ಆರೋಪಗಳು ಇವ್ರ ಮೇಲೆ ಇದ್ದಾವೆ. ಅದೇನೋ ಆರೋಪಗಳಿರಲಿ, ಈಗ ಮಾತ್ರ ಇವ್ರು ಒಂದು ಆಗಲೇಬೇಕಾಗಿದೆ. ಯಾಕಂದರೆ ಸಪೋಸ್ ಏನಾದರೂ ಇವರು ಒಂದಾಗಲಿಲ್ಲ ಅಂದರೆ ಈಗ ಗೊತ್ತಿದ್ದು ಮಾತಿದೆ, 2024 ಸಪೋಸ್ ಏನಾದರೂ ಮೋದಿಜಿಯವರು ಇಷ್ಟು ರಿಪೀಟ್ ಆತಂದ್ರೆ, ಅಥವಾ ಈಗಂತ ಇದ್ದಾರೆ ನಾವು ಏನಪ್ಪ ಅಂತಂದ್ರೆ ಹ್ಯಾಟ್ರಿಕ್ ಮಾಡ್ತೀವಿ ಅಂತೇಳಿ. ಹ್ಯಾಟ್ರಿಕ್ ನಿಜ ಆಯ್ತಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾವೆ. ಈಗಾಗಲೇ ತಮಗೆ 2ನೇ ಪೀರಿಯಡಲ್ಲಿ ತೋರಿಸಿದ್ದಾರೆ, ಸಂಸತ್ತು ದೊಡ್ಡದಪ್ಪ ಸಂವಿಧಾನಕ್ಕಿಂತ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಅನೇಕ ವಿಷಯಗಳಲ್ಲೇ ಸಂಸತ್ತು ಹೇಗೆ ದೊಡ್ಡದು ಅನ್ನೋದು ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಸಂವಿಧಾನಕ್ಕೆ ಒಂದು ಬದಲಾವಣೆ ತರುವಂಥ ದೊಡ್ಡ ಪ್ರಯತ್ನವೂ ನಡೀತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆ ಎರಡು ಮಾತಿಲ್ಲಪ್ಪ ಅಂದರೆ ಹೇಳಿದ್ದಿಲ್ಲ ಈಗಾಗಲೇ ಆಲ್ರೆಡಿ ಹೊಟ್ಟು ಇದು ಎಂದೂ ಕೂಡಲಾರದಂಥ ಅಂತ ಒಂದು ಸನ್ನಿವೇಶ. ಅದರಲ್ಲೂ BJP ಸಪೋಸ್ ಏನಾದರೂ ಬಂದರೆ ಅಧ್ಯಕ್ಷೀಯ ಪದವಿ ತರಬೇಕು ಅನ್ನೋದು ಅಡ್ವಾಣಿ ಅವರ ಕಾಲದಲ್ಲೇ ಮತ್ತು ಜೊತೆಗೆ ವಾಜಪೇಯಿ ಅವರ ಕಾಲದಲ್ಲಿ ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಮರೆಯಲಿಕ್ಕಾಗೋದಿಲ್ಲ. ಹೀಗಾಗಿ ಇದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಒಂದು ಜೀವನ ಮರಣದ ಪರಿಸ್ಥಿತಿ ಈ ರಾಜಕೀಯ ಪಕ್ಷಗಳಿಗೆ. ರಾಜಕೀಯ ಪಕ್ಷಗಳು ಇವತ್ತು ಸ್ವತಃ ನಿಂತು ವಿಚಾರ ಮಾಡುವಂಥದ್ದು. ಯಾಕಂದರೆ ಈಗಾಗಲೇ ಒಂದು ಮೆಜಾರಿಟಿನ ಸಮಯದಲ್ಲ ಅಧ್ಯಕ್ಷೀಯ ಪದವಿ ತರಬೇಕು ಮಾಡಬೇಕು ಅನ್ನುವಂಥದ್ದನ್ನು. ಅದೇ ಕಾಲಕ್ಕೆ ನಮ್ಮಲ್ಲಿ ಅನಂತಕುಮಾರ್ ಕರ್ನಾಟಕದ ಅದರಲ್ಲೂ ಕಾರವಾರದ MP ಇದ್ದಂಥವ್ರು ಹೇಳಿಬಿಟ್ಟಿದ್ದಾರೆ, ಇಲ್ಲ ನಾವು ಸಂವಿಧಾನ ಬದಲು ಮಾಡೋದಕ್ಕೆ ಬಂದಿದ್ದೀವಿ ಅಂತೇಳಿ ತಮ್ಮ ಹಿಡನ್ ಅಜೆಂಡಾ ಹೇಳ್ಕೊಂಡಿದ್ದಾರೆ. ಅದು ಈಗ ಸತ್ಯ ಆಗುವಂಥ ಹೋಗಲಿಕ್ಕೆ ಆಗ್ತದಂತ. ಹೀಗಾಗಿ ನಿಧಾನಕ್ಕೆ ಅಧ್ಯಕ್ಷೀಯ ಪದ್ಧತಿ ಬಂದಿದ್ದು ನಂತರ ಒನ್ ಪಾರ್ಟಿ ಸಿಸ್ಟಮ್, ಒನ್ ಪಾರ್ಟಿ ಆಡಳಿತ ಬರ್ಬೋದು, ಮತ್ತೇನೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಮಾತು. ಯಾಕಂದರೆ ಅಧಿಕಾರ ಸಿಕ್ಕಾಗ ಬೇಕಾದ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಮತ್ತು ಸಂಸತ್ತ ಸಂವಿಧಾನಕ್ಕಿಂತ ದೊಡ್ಡದಾಗುವಂಥದ್ದು, ನ್ಯಾಯಕ್ಕಿಂತ ದೊಡ್ಡದಾಗುವಂಥದ್ದು ಸಾಧ್ಯದ. ಹೀಗಾಗಿ ನ್ಯಾಯಕ್ಕಿಂತ ದೊಡ್ಡದು ಅನ್ನೋದನ್ನು ಮೇಲೆ ತನ್ನ ಒಂದು ವರ್ತನೆಯಿಂದ ಇವತ್ತಿನ ಮೋದಿ ಸರ್ಕಾರ ತೋರಿಸಿಕೊಂಡದ. ಅಂದರೆ ನೀವು ಏನಾದರೂ ಸ್ವಲ್ಪ ಅನ್ಯಾಯ ಆದಾಗ ಒಂದು ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಏನು ನಿರ್ಧಾರಗಳು ಆಗ್ತಿದ್ದು ನೋಡ್ತಾ ಇದ್ವಿ. ವಿಶೇಷವಾಗಿ ಆಡಳಿತಾರೂಢದ ಪರವಾಗಿದ್ದಂಥ ನಿರ್ಧಾರಗಳನ್ನು ಕೊಡುವುದು ಹೊರಟಿದೆ. ಹೀಗಾಗಿ ನ್ಯಾಯಕ್ಕೆ ಮೊದಲಿದ್ದಂಥ ಒಂದು ಅಧಿಕಾರ ಉಳಿತದನು ಇಲ್ಲೋ ಅನ್ನುವಂಥ ಪ್ರಶ್ನೆ ಅದ. ಮತ್ತು ಸಪೋಸ್ 2024 ಆದರೆ ಇದೆ ಒಂದು ಇತಿಹಾಸ ರಿಪೀಟ್ ಆದಪ್ಪ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಈ ದೇಶಕ್ಕೆ ಅಧ್ಯಕ್ಷೀಯ ಪದ್ಧತಿ ಬರೋದ್ರಲ್ಲಿ ಎರಡು ಮಾತಿಲ್ಲ. ಹೆಚ್ಚು ಎಲ್ಲ ಸಂಸ್ಥೆಗಳು, ಎಲ್ಲ ಅಂಗಗಳು ಏನು ಸಂಸತ್ತು ನಮ್ಮ ಸಂವಿಧಾನ ಪೀಠದಿಂದ ಏನು ಒಪ್ಪಿಗೆ ಪಟ್ಟಂಥ ಏನು ಸಂಸ್ಥೆಗಳಿದಾವೆ ಅವೆಲ್ಲವೂ ಕೇವಲ ಈ ಒಂದು ಸಂಸತ್ತಿನ ಅಡಿಯಲ್ಲಿ ಅಂದರೆ ಪ್ರಧಾನಿ ಅಡಿಯಲ್ಲಿ ಅಂದರೆ ಅಧ್ಯಕ್ಷೀಯ ಪದ್ಧತಿ ಅಡಿಯಲ್ಲಿ ಮರ್ಜ್ ಆಗೋ ಸಾಧ್ಯತೆ ಎಲ್ಲ ಕೂಡಿದಾವೆ. ಅದಕ್ಕಾಗಿ ಇದು ಒಂದು ರೀತಿಯಿಂದ ವಿರೋಧ ಪಕ್ಷಗಳಿಗೆ ನಿರ್ಣಾಯಕ ಘಟ್ಟ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಇವರೆಲ್ಲ ಒಂದು ಆಗಲೇಬೇಕು, 1 to 1 ಆಗಲೇಬೇಕು ಅನ್ನೋಂಥದ್ದು. ಅದರಲ್ಲಿ ಒಂದು ಸ್ವಲ್ಪ ತಿಕ್ಕಾಟಗಳಿದ್ದಾವೆ. ಈಗಾಗಲೇ ಕಾಂಗ್ರೆಸ್ ಇದ್ದಿದ್ದು ಸ್ಪಷ್ಟವಾಗಿ ನಾವು ತಿಕ್ಕಾಡೋ ಸ್ಥಿತಿಯೊಳಗಿಲ್ಲ ಅನ್ನುವಂಥ ಮಾತನ್ನು ಹೇಳುವಂಥದ್ದು, ಹೊಂದಾಣೆ ಮಾಡ್ಕೊಂಡು ಹೋಗುವಂಥದ್ದು. ಅಟ್ಲೀಸ್ಟ್ ಒಂದು 300-350 ಸೀಟ್ ಕೇಳ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ ಕಾಂಗ್ರೆಸ್ಸಿಗರು. ಅಷ್ಟು ಸಿಗ್ತದಿಲ್ಲ ಗೊತ್ತಿಲ್ಲ. ಆದರೆ ಅವ್ರ ಬೇಡಿಕೆ ಅದ. ಆದರೆ ಒಟ್ಟಿನಲ್ಲಿ 400 ಮೇಲ್ಪಟ್ಟ ಈ ಒಂದು 1:1 ಮಾಡೋ ಒಂದು ವಿಚಾರ ಐತಿ. ಇವರೆಲ್ಲರೂ ಹೊಂದಾಣಿಕೆ ಮಾಡ್ಕೊಳ್ತಾರ ಇಲ್ಲ ಅಂತೇಳಿ. ಅದಕ್ಕೆ ಇವತ್ತು ಇತ್ತೀಚಿನ ಡೆವಲಪ್ಮೆಂಟ್ ಹೇಳಿದ್ದೆ ನಿಮಗೆ. ಜಸ್ಟ್ ಇಲ್ಲಿವರೆಗೆ ನಮ್ಮ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ಹೇಟ್ ಮಾಡ್ತಾಯಿದ್ರು, ಅದರಿಂದ ದೂರ ಇಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಯಾವಾಗ
ಈಗೇನು ಪರಿಸ್ಥಿತಿ ಬಂದಲ್ಲ, ಈಗ ಏನಪ್ಪ ಅಂತೇಳಿ ಬಿ ಜೆ ಪಿಯಿಂದ ಅಟ್ಯಾಕಿಂಗ್ ಸ್ಟಾರ್ಟ್ ಆಗ್ಯದಲ್ಲ, ಈಗ ಅದು ಸಹಿತ ಗಡಬಡಿಸ್ತಾ ಇದೆ ಅಂತ. ಅದಕ್ಕಾಗಿ ಅವ್ರು ಇಲ್ಲಪ್ಪ ಲೆಫ್ಟ್ ಇರಲಿ ಕಾಂಗ್ರೆಸ್ ಇರಲಿ ಇಬ್ಬರು ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ಒಟ್ಟು ಯಾವುದೇ ಪ್ರಸಂಗದಲ್ಲಿ ಬಿ ಜೆ ಪಿಗೆ ಒಟ್ಟು ಅವಕಾಶ ಕೊಡಬಾರ್ದು. ಅದನ್ನು 272 ಮ್ಯಾಜಿಕ್ ಏನು ಒಂದು ಮ್ಯಾಜಿಕಲ್ ಫಿಗರ್ ಅದ, ಅದು ಮುಟ್ಲಿಕ್ಕೆ ಕೊಡಬಾರ್ದು ಅನ್ನುವಂಥ ಅತ್ಯಂತ ಒಂದು ಅನಿವಾರ್ಯವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೊರಟಿದ್ದಾರೆ ಬಂತವ್ರು. ಅದೇ ಕಾಲಕ್ಕೆ ಆಮ್ ಆದ್ಮಿಯ ಕೇಜ್ರಿವಾಲ್ರು ನಮಗೆ 13 ಸೀಟು ಕೊಡಬೇಕು ಅನ್ನುವಂಥದ್ರೆ 13+ ಚಂದ್ರಗಢ 14 ಸೀಟ್ ನಮ್ಗೆ ಕೊಡಬೇಕು, ಆಮ್ ಆದ್ಮಿ ಕೂಡ ನಾವು ಗೆಲ್ಲಿಸ್ತಿರ್ತೀವಿ ಅನ್ನೋ ಮಾತು ಮಾತಾಡಿದಾಗ ಅದನ್ನೆಲ್ಲ ನಿಧಾನಕ್ಕೆ ವಿರೋಧ ಬರೋದ್ರಾಗ ಇದು ಇಂಡಿಯಾಗೆ ಒದಗಿಸ್ಕೊಡುವಂಥ ಮಾತು ಅನ್ನೋಂಥದ್ದು ಏನೂ ಮಾತಾಡ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಒಳಗಿಂದ ಭಯ ಶುರುವಾಗ್ಯದ. ನಾವು ಇವತ್ತು ಕೂಡದೇ ಇದ್ದರೆ ನಮ್ಮ ಪರಿಸ್ಥಿತಿ ನಾಜೂಕಾಗ್ತದಪ್ಪ ಅನ್ನೋಂಥ. ಅದಕ್ಕಾಗಿ ಇವತ್ತಿನ ಮೀಟಿಂಗ್ ಏನಿದೆ, ಇವತ್ತು 3 ಗಂಟೆ ಅಥವಾ 4 ಗಂಟೆ ನಡೆಯುವಂಥದ್ದು ಇವತ್ತಿನ ಭಾರತದ ಇತಿಹಾಸದ ನಿರ್ಣಾಯಕ ಆಗುವಂಥದ್ದು. ಇನ್ನು ಕನ್ವೀನರ್ ಯಾರಾಗ್ಬೋದು ಅಂದಾಗ ಒಂದು ಕಡೆ ಖರ್ಗೆ ಅವ್ರ ಹೆಸರದ, ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವ್ರ ಹೆಸರದ. ಅವರಿಬ್ಬರಲ್ಲಿ ಯಾರಾದರೂ ಆಗಬಹುದು ಅನ್ನುವಂಥ ಮಾತುಗಳಿದ್ದಾವೆ. ಯಾಕಂತಂದ್ರೆ ಈಗ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಒಂದು ವ್ಯಕ್ತಿತ್ವ ಬೇಕಾಗಿದೆ, ಒಂದು ಬ್ಯಾಲೆನ್ಸ್ ವ್ಯಕ್ತಿತ್ವ ಬೇಕಾಗಿದೆ. ಮತ್ತು ಅದೇ ಕಾಲಕ್ಕೆ ಇವನ್ನೆಲ್ಲ ಒಂದು ಹಿಡಿದಿಟ್ಕೊಂಡು ಹೋಗುವಂಥದ್ದು ಬೇಕಾಗಿದೆ. ಆ ನೆಲೆಯಲ್ಲಿ ಮೋಸ್ಟ್ಲಿ ನಿತೀಶ್ ಕುಮಾರ್ ಅವರು ಕನ್ವೀನರ್ನ ಮಾಡಬಹುದು ಅನ್ನುವಂಥ. ಯಾಕೆಂತಂದ್ರೆ ಈಗಾಗಲೇ ಅವರ ಪ್ರಬಲ ಪ್ರೀತಿಯ ವಿರೋಧಿ ನಮ್ಮ ಸುಶೀಲ್ ಮೋದಿ ಅವರು ಹೇಳಿದ್ದಾರೆ, ಏನಪ್ಪ ಅಂತಂದ್ರೆ ಭಾಳ ಕನ್ವೀನರ್ ಆಗ್ತಾರೆ, ಅಲ್ಲೇನಾಗೋದು ವಯಸ್ಸಾಗಿದೆ ಮುಗಿದೋದು ಇವ್ರದ್ದೆಲ್ಲ ಅಂತ. ನಿತೀಶ್ ಕುಮಾರ್ ಅವ್ರಿಗೆ ವಯಸ್ಸಾಗಿರ್ಬೋದು, ಮೋದಿಜಿಯವ್ರಿಗೆ ವಯಸ್ಸಾಗ್ಲಿಕ್ಕತ್ತದ, ಸುಶೀಲ್ ಮೋದಿಯವ್ರಿಗೆ ವಯಸ್ಸಾಗ್ಲಿಕ್ಕತ್ತದ, ಇಲ್ಲ ಮುದುಕರ ಪಾರ್ಟಿಗಳಿದ್ದಾವೆ ಇಲ್ಲಿ. ಹರಿದವರು ಯಾರು ಇದ್ದಾರೆ ಇಲ್ಲಿ, 40-50 ವರ್ಷದವ್ರು ಯಾರಿದ್ದಾರೆ, ಅವ್ರು ಪ್ರಧಾನಿಯಾಗಿ ಸಾಧ್ಯತೆ ದೇಶದಾಗ ಮಾತಾಡೋದು ಭಾಳ ಸುಲಭ, ಆದರೆ ಅದು ನಡೆಯೋದು ಭಾಳ ಕಷ್ಟ ಅದ. ಅದೇನೂ ಇರಲಿ, ಈಗಂತೂ ಸುಶೀಲ್ ಮೋದಿಯವರ ಹೇಳಿ ಅವ್ರು ವಯಸ್ಸಾಗಿದೆ ಅವ್ರಿಗೆ ನಿತೀಶ್ ಕುಮಾರ್ ಅವ್ರಂತೆ. ಆದರೆ ನಿತೀಶ್ ಕುಮಾರ್ ಅವರು ಕನ್ವೀನರ್ ಆಗಬಹುದು ಅನ್ನುವಂಥ ಮಾತು. ಜೊತೆಗೆ 1:1 ಅಂದಾಗ ಉತ್ತರದ ಪಟ್ಟಿಯಲ್ಲಿ, ಹಿಂದಿ ಪಟ್ಟಿಯಲ್ಲಿ ಸ್ವಲ್ಪ ಇವತ್ತು ಕಾಂಗ್ರೆಸ್ ವೀಕ್ ಅದ. ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಅನೇಕ ಅಲ್ಲಿ ಮೇಲ್ಗಡೆ ರಾಜ್ಯಗಳಲ್ಲೇ ವೀಕ್ ಅದ. ದೆಹಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಕೆಳಗೆ ಹಿಂಗೆ ಬಂದಾಗ ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ವೀಕ್ ಅದ. ಮತ್ತು ಮಾನ್ಯ 3 ರಾಜ್ಯಗಳು ಸೋತಿದ್ರಿಂದಾಗ ಅಲ್ಲೂ ವೀಕಾಗಿ ಹೋಗದ. ಹೀಗಾಗಿ ಡಿಮಾಂಡ್ ಭಾಳ ಮಾಡಲಿಕ್ಕಿಲ್ಲ ಕಾಂಗ್ರೆಸ್ಸು. ಅದು ಕಾಂಗ್ರೆಸ್ಸಿಗೆ ಗೊತ್ತದ, ನಮ್ಮವರು ಅಥವಾ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗೋದು ಭಾಳ ಕಷ್ಟಕರ ಅದ ಅನ್ನುವಂಥ ಮಾತನ್ನು. ಹೀಗಾಗಿ ಅವರು ಒಂದಿಷ್ಟೇನೋ, ಆದರೆ ಏನೋ ಆಗಲಿ ಈ ಒಂದು ಮೋದಿ ಸರ್ಕಾರ ಹೋಗಲಿ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ EVM ಮೂಲಕ ನಡೀತಿರುವಂಥ ಎಲೆಕ್ಷನ್ನ ಮೊದಲು ಬಂದ್ ಮಾಡಿರಿ, ನಮ್ಮದು ಏನಪ್ಪ ಅಂದರೆ ಬ್ಯಾಲೆಟ್ ಪೇಪರ್ ಮೇಲೆ ಆಗಬೇಕು ಎಲೆಕ್ಷನ್ ಅನ್ನೋದು ಡಿಮಾಂಡ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ಇದು 1 ಪಾಯಿಂಟ್ ಪ್ರೋಗ್ರಾಮ್, ಎಲ್ಲರದು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ಕೋಬೇಕು, ಅದರಿಂದ ಎಲೆಕ್ಷನ್ ಆಗಬೇಕು ಅಂತೇಳಿ. ಮತ್ತು ಅವ್ರಿಗೆ ಕೇಳೋದು ಮತ್ತು ಸಚ್ಚದ ಇದು ಇದ್ರ ಜೊತೆಗೆ ಎಲ್ಲರೂ 1:1 ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ 70 to 80% ಈ BJP ಹೊಡೆತ ಕೊಡೋದ್ರಲ್ಲಿ ಎಲ್ಲ ಮಾತು ಇಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಪ್ಪ ಅಂದ್ರೆ ಈಗಾಗಲೇ ಎಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ, ಇವರೆಲ್ಲರೂ ಒಂದಾದ್ರೆ ಮತ್ತು ಸಹಜ ಕಣ್ಣಿ ಕಾಣುವಂಥದ್ದು. ಇವ್ರು ಎಷ್ಟಪ್ಪ ವೋಟ್ ಶೇರ್ ಇವ್ರದ್ದು BJP ಮತ್ತು ಅದರ ಅಲಯನ್ಸದ್ದು 37% ಅದ ಈಗ ಅಧಿಕಾರ ಮಾಡುತ್ತಿರುವಂಥದ್ದು. ಈ ಸಲ ಮೊದಲ ಸಲ ಆಯಿತು 35, 36 ಇತ್ತು, ಈಗ 37 ಅದ. ಇನ್ನು ಉಳಿದು ಎಲ್ಲ ಪಕ್ಷಗಳು ಕೂಡಿದಪ್ಪ ಅಂದ್ರೆ 63% ಅದ. ಅವೆಲ್ಲ ಒಂದು ಕೂಡಿದಂಥ ಪಕ್ಷಗಳೆಲ್ಲ ಸ್ಟ್ರಾಂಗ್ ಇದ್ದ ಪಕ್ಷಗಳಿದ್ದಾರೆ. ಆಯಾ ಪ್ರಾದೇಶಿಕವಾಗಿ ಸ್ಟ್ರಾಂಗ್ ಇದ್ದಂಥವ್ರು ಅಧಿಕಾರ ಹಿಡಿಯುವಂಥವ್ರು ಇದ್ದಾರೆ. ಉದಾಹರಣೆಗೆ ಬಿಹಾರದಲ್ಲಿ ತಗೊಳ್ರಿ, ಲಾಲು ಯಾದವ್ ಮತ್ತು ಅದೇ ನಮ್ಮ ಯಾರಪ್ಪ ಅಂದ್ರೆ ನಿತೀಶ್ ಕುಮಾರ್ ಅವರು ಇಬ್ಬರು ಬಲಿಷ್ಠರಿದ್ದಾರೆ. ಹೀಗಾಗಿ ಅಲ್ಲೇ ಅವರ ಮ್ಯಾಕ್ಸಿಮಮ್ ಆರಿಸ್ತಾರಂಥವ್ರು ಅದಾರ. ಇನ್ನು ಇಲ್ಲಿ ಇದಕ್ಕೆ ಬಂದ್ರಪ್ಪ ಉತ್ತರ ಪ್ರದೇಶಕ್ಕೆ ಬಂದ್ರಿ, ಸಪೋಸ್ ಏನಾದರೂ ಮಾಯಾವತಿಯವ್ರು ಹೊಂದಾಣಿಕೆ ಮಾಡಿಕೊಂಡ್ರೆ ಇನ್ನೂ ಇಲ್ಲ ಅವರು. ಆದರೂ ಒಂದು ರೀತಿ ಏನೋ ಅವರು BJP ವಿರೋಧಿ ಇದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಅವರು ಜೊತೆಗೆ ಅಖಿಲೇಶ್ ಯಾದವ್ ಅವರು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಕೂಡಿದರೆ ಇನ್ನೂ ಬಲಿಷ್ಠ ಆಗ್ತದೆ ಉತ್ತರ ಪ್ರದೇಶದಲ್ಲೇ. ಇವತ್ತಿನ 62 ಸೀಟ್ ಇದ್ದಾವೆ BJP, ಅವು ಕಡಿಮೆ ಆಗೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ನೀನು ಅದೇ ರೀತಿ ಹಿಂಗೆ ಬಂದಾಗ ನೀವು ಕೆಳಗೆ ಬಂದಾಗ ಇಲ್ಲಂತ ನಿಮಗೆ ಗೊತ್ತದ, ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮನೆ ಛತ್ತೀಸ್ಗಢದಲ್ಲಿ ಆಗಿರ್ಬೋದು, ವಿಶೇಷವಾಗಿ ಕಾಂಗ್ರೆಸ್ದ ಅಲ್ಲೇ ಹಿಡಿದು ಹೆಚ್ಚಿಗದ, ಅವ್ರಿಗೆ ಎಲ್ಲ ಸೀಟು ಕೊಡುವಂಥ ಉಳಿಯುವಂಥವದ. ಏನೋ ಅಲ್ಲಿಷ್ಟೇನೋ ಒಂದಿಷ್ಟು ಸೀಟುಗಳನ್ನು ಉಳಿದ ವಿರೋಧಿಗಳಿಗೆ ಹಂಚೆ ಒಂದು ಇಂಡಿಯಾ ಬಲಿಷ್ಠ ಮಾಡಿಸೋ ಕೊಡ್ಬೋದೇನೋ. ಹೀಗಾಗಿ ಮತ್ತಿನ್ನು ಕೆಳಗೆ ದಕ್ಷಿಣಕ್ಕೆ ಬಂದಾಗ ಅಂತ ಗೊತ್ತದ, ಕರ್ನಾಟಕ ತೆಲಂಗಾಣ 2 ಇವತ್ತು ಕಾಂಗ್ರೆಸ್ ಮೈ ಆಗಿದ್ದಾವೆ. ಆದರೂ ಅಲ್ಲೂ ಕೆಲವೊಂದಿಷ್ಟು ಏನೋ ಇತ್ತೀಚಿನ ವರದಿಗಳು, ಅದರಲ್ಲೂ ಕರ್ನಾಟಕದಲ್ಲೇ ವಿಶೇಷವಾಗಿ ಭಾಳಷ್ಟು ಗೆಲ್ಲಕ್ಕಿಲ್ಲ ಅನ್ನೋಂಥ ಗುಪ್ತ ವರದಿಗಳು ಬರ್ತಾ ಇದ್ದಾವೆ ಸ್ವತಃ ಕಾಂಗ್ರೆಸ್ಗೆ ಮಾಡಿದ ಸರ್ವೆಯಿಂದಾಗಿ. ಹೀಗಾಗಿ ಏನೇನು ನಡೆದಿದ್ದಾವೆ. ಬಟ್ ಏನೋ ಆದರೂ ಇವೆಲ್ಲ ಕೂಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ನಮ್ಮ ಮೋದಿಜಿಯವರ BJPಗೆ ಹೊಡೆತ ಕೊಡೋ ಸಾಧ್ಯತೆಗಳೇನದ. ಈ ನೆಲೆಯಲ್ಲಿ ಇವತ್ತಿನ ಒಂದು ಡಿಸ್ಕಷನ್, ಇವತ್ತಿನ ಒಂದು ಮಾತುಕತೆ ಕೇವಲ ಮಾತುಕತೆ ಆಗಲಾರ್ದ ಅದು
ಏನಾಗಬೇಕಾಗಿದೆಪ್ಪ ಇವತ್ತು ಅಂತಂದ್ರೆ ಮಾತುಕತೆಗಿಂತ ವೆಚ್ಚಗೆ ಕಾರ್ಯರೂಪಕ್ಕೆ ಬರುವಂಥ ಕೆಲಸ ಆದ್ರೆ ನಿಜವಾಗಿಯೂ ಇದು ಗೆದ್ದಂಗೆ ಆಗ್ತದೆ ಅನ್ನುವಂಥ ಮಾತನ್ನು. ಹೀಗಾಗಿ ಇವತ್ತು ಇಂಡಿಯಾ ಮೀಟಿಂಗ್ ಏನದ, ಇದು ಇಂಡಿಯಾ ಮೀಟಿಂಗ್ ಏನದಪ್ಪ ಅಂತಂದ್ರೆ ಈ ಒಂದು ಭಾರತದ ರಾಜಕೀಯದಲ್ಲೇ ಏನಾದರೂ ಹೊಸ ಇತಿಹಾಸ ಬರಿಬೋದಾ, ಇಲ್ಲಾಂದ್ರೆ ಇವರು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರಳ ಸತ್ಯದ ಸಹಜವಾಗಿ ಮೋದಿಜಿಯವರಿಂದ ಹೊಡ್ಕೊಂಡು ಹೋಗ್ತಾರೆ, ಹ್ಯಾಟ್ರಿಕ್ ಮಾಡ್ತಾರೆ. ಮುಂದೆ ವಿರೋಧ ಪಕ್ಷಗಳಂತೆ ಇಲ್ಲದಂಗೆ ಮಾಡೋದ್ರೆ ಇಲ್ಲ ಬಂಟರಿದ್ದಾರೆ. ಈಗ ತೋರಿಸ್ತಾ ಇದ್ದಾರೆ. ಈಗ ನೋಡಿರಿ 93 ಮಂದಿ ಸಂಸದರನ್ನು ಹೊರಗೆ ಹಾಕಿದ್ದಾರೆ. ಇದು ಸಾಲದಲ್ಲ, ಇದೊಂದು ರೀತಿ ಅಪರಾಧಕ್ಕೆ ಒಂದು ಸಣ್ಣ ಉತ್ತರ ಕೊಡಬೇಕಾಗಿದೆ ರೀ. ಏನು ನಡೀತು ಇದು ಕಾರಣೀಭೂತಿಯನ್ನು ಅಂತ ಹೇಳಬೇಕಾಗಿದೆ. ಈಗ ಹೆಂಗೋ ಒಂದು ಯಾವುದೋ ಪ್ರೈವೇಟ್ ಚಾನಲ್ ಕೊಟ್ಟಿದ್ದಾರೆ ಇಂಟರ್ವ್ಯೂ, ಶಾರವರು ಅದನ್ನು ಬಂದು ಇಲ್ಲೇ ಸಂಸತ್ತಿಗೆ ಹೇಳಿ ಏನೋ ಡಿಸ್ಕಷನ್ ಆಗ್ತದೆ, ವಿರೋಧಗಳು ವ್ಯಕ್ತ ಆಗ್ತಾವೆ, ಆಗಲಿ ಅದನ್ನು ಮಾಡಬೇಕು. ಅದು ಅವ್ರ ಡ್ಯೂಟಿನೂ. ಯಾಕಂದರೆ ಸಂಸತ್ತಿಗೆ ಅವ್ರು ಬಾಧ್ಯಸ್ಥರಿರಬೇಕು. ಸಂಸದೀಯ ಪದ್ಧತಿ ಬೆಳಿಬೇಕಾಗಿತ್ತು, ಉಳಿಬೇಕಾಗಿತ್ತಂದ್ರೆ ಸಂಸತ್ತು ದೊಡ್ಡದಾಗಬೇಕು. ಅದನ್ನು ನಾವು ಇವತ್ತು ಮೀಡಿಯಾ ದೊಡ್ಡದು ಮಾಡ್ತಾಯಿದ್ವಿ ಅದಕ್ಕಿಂತಲೂ ಅನ್ನೋದನ್ನು ಶಾರವರು ತೋರಿಸ್ಕೊಡ್ತಾರೆ. ಮೋದಿಯವರು ಅದನ್ನು ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇನು ಸಣ್ಣ ಒಂದು ಚಿಕ್ಕ ವಿಷಯ, ಅದಕ್ಕೇನಲ್ಲಿ ಸಂಸತ್ತಿನ ಉತ್ತರ ಕೊಡಬೇಕು ಅನ್ನೋದು ಇಲ್ಲ ಅನ್ನೋ ರೀತಿ ಉತ್ತರ ಕೊಟ್ಟಿದ್ದಾರೆ. ಇವೆರಡೂ ಹೇಳಿಕೆಗಳು ಸಂಸದೀಯ ವ್ಯವಸ್ಥೆಗೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಮತ್ತು ಅವ್ರು ಯಾರೂ ದಾದು ತೆಗಿತಾ ಇಲ್ಲ ಈ ಸಂಸತ್ತಿನ ಬಗ್ಗೆ. ಯಾಕಂದ್ರೆ ನಾವು ಮುಂದಿನ ಸಂಸತ್ತಿನ ಆರಿಸಿ ಬರ್ತೀವಿ, ಯಾರಿಗೂ ಬೆಳೆಯಿಲ್ಲ ಅನ್ನೋ ಸ್ಥಿತಿ ಈಗ ಅಲ್ಲಿದೆ ಸಂಸತ್ತಿನಲ್ಲಿ. ಹೀಗಾಗಿ ಮೋದಿಯವರಾಗಿರ್ಬೋದು ಮತ್ತು ಶಾರವರಾಗಿರ್ಬೋದು ಇಲೆಕ್ಷನ್ ಶುರುವಾಗಿ ತಮ್ಮ ಇಲೆಕ್ಷನ್ ಡ್ಯೂಟಿ ಶುರು ಮಾಡಿದ್ದಾರೆ. ಅವರು ಪ್ರಚಾರ ಮಾಡೋದು ಶುರು ಮಾಡಿದ್ದಾರೆ. ಬನಾರಸ್ಸಿಗೆ ಬಂದಿದ್ದಾರೆ ಮೋದಿಜಿಯವರು. ಅಲ್ಲಿ ನಿಂತು ನಾವು ಗೆದ್ದ ಬರ್ತೀವಿ ಅಂತೇಳಿ ಅಲ್ಲೇನೋ ಕಾಶಿ ಅಲ್ಲಿ ಏನೇನೇನೋ ಕಾರ್ಯಕ್ರಮಗಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ರಾಮ ಮಂದಿರದ ಒಂದೇನು ಉದ್ಘಾಟನೆ ಅದ ಅದಂತೆ ಈ ಇಡೀ ಉತ್ತರ ಭಾರತವನ್ನು ಕೇವಲ BJP ಬದ್ಧ ಮಾಡುವಂಥ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಹೆಚ್ಚಾಗೋದದ. ಹೀಗಾಗಿ ಅದನ್ನು ಮಾಡಿಸೋ ಓಡಾಡಲಿಕ್ಕಿದ್ದಾರೆ. ಮುಂದೆ ಇಲೆಕ್ಷನ್ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಲಾಸ್ಟ್ ಸೆಷನ್ ಬಗ್ಗೆ ಅವ್ರು ಚಿಂತಿಲ್ಲ. ಯಾಕೆ ಚಿಂತಿಲ್ಲಪ್ಪ ಅಂದ್ರೆ ಅವ್ರಿಗೆ ಮುಖ್ಯ ಗೆಲ್ಲಬೇಕಾಗಿದೆ. ಅವ್ರ ಮುಖ್ಯ ಗುರಿ ಇಲೆಕ್ಷನ್. ಈ ಎಲ್ಲ ಹಿನ್ನೆಲೆಯಲ್ಲೇ ಈಗ ಇಂಡಿಯಾದವರಿಗೆ ಇದು ಕೊನೆಯ ಅವಕಾಶ ಇವತ್ತು ಇರುವಂಥದ್ದು. ಯಾಕಂದರೆ ಸಮಯವೂ ಭಾಳಿಲ್ಲ. ಎಷ್ಟದ ಇನ್ನು 3-4 ತಿಂಗಳಲ್ಲೇ ಇಲೆಕ್ಷನ್ ಆಗುವಂಥದ್ದು. ಹಾಗೆ ಆಗ್ತದೆ. ಅದರ ನಂತರ ಮುಗಿದು ಹೋಗಿ ಬಿಡ್ತದೆ. ಅದಕ್ಕೆ ಈಗ ಸಮಯ ಭಾಳಿಲ್ಲ. ಎಲ್ಲ ಕಡೆ ಓಡಾಡದ, ಎಲ್ಲ ಕಡೆ ಪ್ರಚಾರ ಮಾಡಬೇಕಾಗ್ಯದ. ದೇಶ ಸಾಲದಿಲ್ಲ. 140 ಕೋಟಿ ಜನರಿಗೆ ಈ ಸಲ ಮೋಸ್ಟ್ಲಿ 100 crore ಇವರಾಗ್ಬೋದು, ಇವತ್ತೇನಪ್ಪ ಮತದಾರರಾಗ್ಬೋದು ಅನ್ನೋಂಥ ಒಂದು ಅಂದಾಜದ. ಮತ್ತು ಅದಕ್ಕೆ ಆ ನೆಲೆಯಲ್ಲಿ ಇವತ್ತು ಇಂಡಿಯಾ ಒಂದು ಸಂಘಟನೆ ಏನದ ಅದು ಮತ್ತೊಮ್ಮೆ ತಮ್ಮನ್ನು ತಾವು ಗಟ್ಟಿ ಮಾಡೋ ಜೊತೆಗೆ ಈಗ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ದಾರೆ. ಮೊದಲನೇದಾಗೆ ಬ್ಯಾಲೆಟ್ ಮೂಲಕ ಇಲೆಕ್ಷನ್ ಆಗಲಿ. ಇನ್ನು ಗ್ಯಾರಂಟಿಗಳ ಬಗ್ಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಗ್ಯಾರಂಟಿಗಳನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ರಾಹುಲ್ರವರು OBC ಒಂದು ತೆಗೆದುಕೊಂಡಿದ್ದಾರೆ. ಅದೇ ಕಾಲಕ್ಕೆ OBC BJPಗೆ ಇರ್ತುಕೊಂಡಿದ್ದಾರೆ. ಹೆಣ್ಮಕ್ಳು ರಿಸರ್ವೇಷನ್ ಕಾನೂನು ಒಂದು ಪಾಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲರೂ ತಮ್ಮ ಲೆಕ್ಕದಲ್ಲಿದ್ದಾರೆ. ಅದು ಇಲ್ಲಿವರೆಗಿನ ರಿಸಲ್ಟ್ ನೋಡಿದಾಗ ಮತ್ತೇನೋ ಮಾಡಿದಾಗ ಸಂವಿಧಾನದ ಮೇಲೆ ಅಟ್ಯಾಕ್ ಆಗಿರ್ಬೋದು, ಪಾರ್ಲಿಮೆಂಟ್ ಮೇಲೆ ಏನೋ ಆಗಿರ್ಬೋದು, ಇವೆಲ್ಲ ಘಟನೆಗಳು BJPಯನ್ನು ಗೆಲ್ಲೋದಕ್ಕೆ ನಿಲ್ಲಿಸೋಕ್ಕಾಗಿಲ್ಲ. ದೊಡ್ಡ ಮುದ್ದ ಮಾಡಲಿಕ್ಕೆ ನುಡಿದ್ದಾರೆ ವಿರೋಧಿಗಳು, ಆದರೆ ಆಗಿಲ್ಲ. ಅದೇ ಕಾಲಕ್ಕೆ ಮೀಡಿಯಾನ ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಅದೆಲ್ಲ ಸತ್ಯದ. ಈಗ ಮಾತ್ರ ಕೇಜ್ರಿವಾಲ್ರು, ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ, ನಿತೀಶ್ ಕುಮಾರ್ ಇವರು 4 ಜನರ ನೇತೃತ್ವದ ಈ ಒಂದು ಇಂಡಿಯಾ ಇದು NDAಗೆ ಒಂದು ಬಲಿಷ್ಠವಾದ ಎದುರಾಳಿ ಆಗ್ಬೋದು ಅಂತ ಒಂದು ತರ್ಕ. ಅದು ಕೂಡಲಿಲ್ಲ ಅಂದರೆ ರಿಸಲ್ಟ್ ಸೇಮ. ಮತ್ತು ಮೋದಿಜಿಯವ್ರಿಗೆ ನಾವು ರತ್ನಗಂಬಳಿನ ಹಾಸಿ ನೀವೇ ತೋರಿಪ್ಪ ಅಂತೇಳಿ ರೆಡ್ ಕಾರ್ಪೆಟ್ ಹಾಸಿ ಕೊಟ್ಬಿಟ್ಟಂಗೆ ಆಗ್ತದೆ. ಅದ್ರ ಭಯನೂ ಅವ್ರಿಗೆ ಅದ. ಅದರಲ್ಲೂ ED CBI ಎಲ್ಲರಿಗೂ ಬೆನ್ನು ಹಚ್ಚಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿಯವರು ಒಳಗಿಂದೊಳಗೆ ನಡಕ್ಕೆ ಅವ್ರಿಗೆ ಅದ. ಅದಕ್ಕೆ ಅವರು ಈಗಾಗಲೇ ನಾವು ಹೊಂದಾಣಿಕೆ ಮಾಡೇ ಮಾಡ್ತೀವಿ ಅಂತ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಸಹಿತ ಅದನ್ನ ಅಂತ ಇದ್ದಾರೆ. ಹೀಗಾಗಿ ಇದೊಂದು ಮೋಸ್ಟ್ಲಿ ಇವತ್ತು ಇಂಡಿಯಾ ಒಂದು ಸಂಘಟನೆ ತನ್ನದೇ ಅಂತ ಇಲೆಕ್ಷನ್ ಸ್ಟ್ರಾಟಜಿಗಳನ್ನು ಇವತ್ತು ಮಾಡ್ಬೋದು ಅಂತೇಳಿ ಜೊತೆಗೆ 1 to 1 ಮಾಡಿದ್ರಂತೆ ಹೆಚ್ಚು ಕಡಿಮೆ 70 to 80% ಈ ಒಂದು ಸಂಘಟನೆ ಯಶಸ್ಸಿನಂತ ಹೋಗ್ಬೋದು ಅಂತೇಳಿ. ಇನ್ನು ಮುಂದಿನೆಲ್ಲ ಮ್ಯಾನಿಫೆಸ್ಟೋದಾಗ ಏನು ಹಾಕೋಬೇಕು ಮಾಡಬೇಕು, ಜನಕ್ಕೆ ಏನು ಬೇಕಾಗಿದೆ ಈಗಾಗಲೇ ಹಲವು ಸಲ ಮಾತಾಡಿದ್ವಿ. ಮತ್ತು ಮುಂದಿನದಲ್ಲಿ ಮಾತಾಡೋಣ ಹೋಗೋಣ. ಈಗ ನಾವು ಇವತ್ತು ಏನು ಒಂದು ಕಾನ್ಸಂಟ್ರೇಟ್ ಮಾಡುವಂಥದ್ದು ಏನಪ್ಪ ಅಂದ್ರೆ ಇವತ್ತು ಈ 4 ಜನ ನಿತೀಶ್, ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ ಮತ್ತು ಕೇಜ್ರಿವಾಲ್ ಇವರು ಗಟ್ಟಿಯಾಗಿ ಒಂದಾಗ ನಿಂತರ ಇಂಡಿಯಾ ಇದ್ದಿದ್ದು ಒಂದು ಬಲಿಷ್ಠ ಆಗ್ಬೋದು ಅಂತೇಳಿ ಆ ಒಂದು ನೆಲೆಯಲ್ಲಿನ ಇವತ್ತು ಎಲ್ಲರೂ ಕೂಡ್ತಾ ಇದ್ದಾರೆ. ಆ ನೆಲೆಯಲ್ಲಿನ ಅವ್ರು ಕೂಡೋದಕ್ಕೆ ಅನುಕೂಲ ಆಗುವಂಗೆ ಏನೋ BJP ವಿರುದ್ಧ ಈ 93 ಮಂದಿನ ಅಮಾನತು ಮಾಡಿ ಮತ್ತಷ್ಟು ಈ ಒಂದು ದೂರ ಸರಿಬೇಕು ಅನ್ನೋಂಥವ್ರು ಸಹಿತ ಬೇಡಪ್ಪ ಇದು ಪರಿಸ್ಥಿತಿ ನಾಜೂಕಾಗ್ತದೆ. 2024 ನಂತರ ನಮಗೆ ಯಾರಪ್ಪ ಸಹಾಯಕ್ಕೆ ಇರಲಿಕ್ಕಿಲ್ಲ ಅನ್ನೋ ಭಯದಿಂದ ಮಾತ್ರ ಸಮೀಪ ಬಂದಿದ್ದ. ಇದೇನು ಆಗ್ತದೆ ನೋಡೋಣ ಅಂತೇಳಿ ಈ ಮಧ್ಯಾಹ್ನ 3 ಏನಾಗ್ತದೆ ನೋಡೋಣ. ನಾವು ನೀವು ಏನು ಡೆವಲಪ್ ಆಗ್ತದೆ ಮತ್ತು ಚರ್ಚೆ ಮಾಡಲಿ ನಿಮ್ಮ ಜೊತೆಗೆ. ಆದರೆ ಇಂಡಿಯಾ
ಸಂಘಟಿತ ಆದ್ರೆ ಮತ್ತು EVM ಏನಪ್ಪ ಅಂದ್ರೆ ಬಳಸೋದನ್ನು ನಿಷೇಧಿಸಿದ್ರೆ ಬ್ಯಾಲೆಟ್ ಪೇಪರ್ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಇದು ನಿಜವಾಗಿಯೂ ಇಂಡಿಯಾಗೆ ಒಂದು ಬಲ ನೀಡುವಂಥದ್ದು ಮತ್ತು ತಗಡಾ ಮುಖಾಬಲ ಅಂತೀವಿ ನಾವು ಅತ್ಯಂತ ಬಲಿಷ್ಠ ಹೋರಾಟ ಆಗ್ಬೋದು ಅಂತ ಹೇಳ್ತಾ ನಿಮ್ಗೆ ಅನಿಸಿದ್ದ ವಿಚಾರ ನಮ್ಗೆ ಹೇಳ್ತಾ ಇರಲಿ ಅಂಥೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.